ಆಮೇಲೆ ಒಂದು ಇದು ಬಹಳ ಇಡೀ ಭೂಗೋಳ ಖಗೋಳದ ವರ್ಣನೆ ಮಾಡಿ ಆದಮೇಲೆ ಅವರು ಉಪಸಂಹಾರದಲ್ಲಿ ಹೇಳ್ತಕ್ಕಂಥ ಮಾತು ಏನು ಅಂದರೆ ಗ್ರಹವೃಕ್ಷ ತಾರಾಮಯಂ ಆಧಿದೈವಿಕಂ ರೂಪಂ ಹರೇಹೇ. ಆ ಗ್ರಹವೃಕ್ಷ ತಾರಾಮಯಂ ರೂಪಂ ಹರೇಹಿ ರೂಪಂ, ಆಕಾಶದಲ್ಲಿ ನೋಡುವುದು ಅದು ಭಗವಂತನ ಪ್ರತಿಮೆ. ರೂಪ ಅಂದರೆ ಪ್ರತಿಮೆ. ನಾವೀಗ ಗುಡಿಯಲ್ಲಿ ಪ್ರತಿಮೆ ನೋಡಿ ದೇವರೊಂದು ಕೈ ಮುಗಿಯೋರು, ಅದು ದೇವರಲ್ಲ. ಮತ್ತೆ ಅದರಲ್ಲಿ ದೇವರನ್ನು ಕಾಣುವುದು. ನಾವು ದೇವರನ್ನು ಕಾಣುವುದಕ್ಕೆ ಅದೊಂದು ಪ್ರತೀಕ ಅಷ್ಟೇ. ಹಾಗೆಯೇ ಆಕಾಶವೂ ಕೂಡ ಅಲ್ಲಿರತಕ್ಕಂತಹ ಅಷ್ಟು ಜ್ಯೋತಿರ್ಮಂಡಲಗಳು ಅದು ಭಗವಂತನ ಪ್ರತಿಮೆ, ಜ್ಯೋತಿರ್ಮಯನಾದಂತಹ ಪುರುಷನ ಪ್ರತಿಮೆ ಅಂತ ಅದನ್ನು ನೋಡಿ ಆರಾಧನೆ ಮಾಡೋದು. ಗ್ರಹವೃಕ್ಷ ತಾರಾಮಯಂ ಆಧಿದೈವಿಕಂ ರೂಪಂ ಹರೇಹೇ. ಅದು ಏನೆಲ್ಲ ಇದೆ? ಗ್ರಹ, ವೃಕ್ಷ, ತಾರ. ಗ್ರಹಗಳಿದ್ದಾವೆ, ಸೂರ್ಯಾದಿಗಳು. ಇನ್ನು ಕೆಲವೊಂದು ತರಳೆ ಪ್ರಶ್ನೆ ಇದೆ, ಚಂದ್ರ ಗ್ರಹ ಅಲ್ಲ. ಅಲ್ಲ, ಗ್ರಹ ಅಲ್ಲ ಅಂತ ನೀವು ಹೇಳ್ತೀವಿ, ಹೌದು ನಾವು ಹೇಳ್ತೇವೆ. ಯಾಕೆ ತೀರ್ಮಾನ ಮಾಡೋದು? ಅದು ವೈವಕ್ಷಿಕ ಅಲ್ವಾ? ಚಂದ್ರನನ್ನ ಗ್ರಹ ಅನ್ನೋ ಒಂದು ವಿವಕ್ಷೆ ಇಟ್ಕೊಂಡು ಇವರು ಹೇಳ್ತಾರೆ ಅದು ಗ್ರಹ ಅಲ್ಲ. ಗ್ರಹ ಅಂತ ಹೇಗೆ ಹೇಳಿದ ಸಂಸ್ಥೆಯಲ್ಲಿ ಅಲ್ಲಿ ಗ್ರಹ ಅಲ್ಲ ಅಂತ ನಿಮಗೆ ಆಗುತ್ತಾ? ನೀವು ಒಂದು ಪುಸ್ತಕದಲ್ಲಿ ಗ್ರಹ ಅಲ್ಲ ಅಂತ ಹೇಳಿದ್ರೆ ಅಷ್ಟೇ. ಅದು ಗ್ರಹ ಹೌದು ಅಲ್ವ ಅಂತ ನಾವು ಹೆಸರಿಡೋದಲ್ವಾ, ನಾವು ನಾಮಕರಣ ಮಾಡೋದು. ಇಂಥ ಪೆದ್ದು ಪ್ರಶ್ನೆಯನ್ನು ಮಾಡ್ತಕ್ಕಂಥ ವಿಜ್ಞಾನಿಗಳು ಇದ್ದಾರೆ ನಮಗೆ. ಅದು ಗ್ರಹ ಅಲ್ಲ ಅಲ್ಲ ನಿಮ್ಗೆ ಕನಸು ನಿಮ್ಮ ಪರಿಭಾಷೆಯಲ್ಲಿ ಅದು ಗ್ರಹ ಅಲ್ಲ, ಆದರೆ ಸಂಸ್ಕೃತದ ಜ್ಯೋತಿಷದ ಪರಿಭಾಷೆ ಅದೊಂದು ಗ್ರಹ. ಹಾಗಾಗಿ ಇದನ್ನು ಪರಿಭಾಷೆ ಅಲ್ವಾ, ಹೆಸರಿಡೋದು. ನಾವು ಗ್ರಹ ಅಂತ ಹೆಸರಿಟ್ಟೆವು, ನೀವು ಇಡಲಿಲ್ಲ ಅಷ್ಟೇ. ಅದು ತಲೆ ಹೋಗೋ ಪ್ರಶ್ನೆಯನ್ನಿಲ್ಲ. ಗ್ರಹವೃಕ್ಷ, ಗ್ರಹಗಳು ಆಕಾಶದಲ್ಲಿರ್ತಕ್ಕಂಥವು ನವಗ್ರಹಗಳು. ಆಮೇಲೆ ನವಗ್ರಹಗಳಾಯ್ತಲ್ಲ, ನವಗ್ರಹಗಳಲ್ಲಿ ನಮಗೆ 9 ಗ್ರಹಗಳು ಎಲ್ಲಿ ಕಾಣುವುದು 7, ಉಳಿದ 2 ಅದು ದೃಶ್ಯ ಆಗದಿದ್ರು ಅವರು ಅದನ್ನು ಗ್ರಹಗಳು ಅಂತಾರೆ. ಮುಂದೆ ನೋಡೋಣ, ರಾಹುಕೇತುಗಳದ್ದು ಬರುತ್ತೆ. ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ ಇವರೆಲ್ಲ ಕಾಣ್ತಾರೆ. ರಾಹುಕೇತು 2 ಕಾಣೋಲ್ಲ. ಅದರ ವಿಷಯ ಏನು ಅಂತ ಮುಂದೆ ನೋಡೋಣ. ಯಾಕೆಂದರೆ ರಾಹುಕೇತು ಗ್ರಹಣ ಇದರ ಬಗ್ಗೆ ಪ್ರಾಚೀನರು ಹೇಳಿದ್ದು ಮತ್ತು ಅರ್ವಾಚೀನರು ಹೇಳಿದ್ದು, ಈ ಗೊಂದಲಗಳಿಗೂ ಭಾಗವತ ಏನು ಹೇಳುತ್ತೆ ಅಂತ ಮುಂದೆ ನೋಡೋಣ. 9 ಗ್ರಹಗಳು, ವೃಕ್ಷಗಳು ಮತ್ತು ತಾರಗಳು. ವೃಕ್ಷ ನೀವು ಡಿಕ್ಷನರಿ ನೋಡಿದ್ರೆ ವೃಕ್ಷ ಅಂದರೂ ತಾರೆ ಅಂದರೂ ಒಂದೇ, ನಕ್ಷತ್ರಗಳು, ಸ್ಟಾರ್ಸ್. ಅದು ಇದು ಏನಾಯಿತು ಅಂದರೆ ಇದು ಮತ್ತು ಇಂಗ್ಲೀಷ್ನ ಅಧ್ವಾನ. ಇಂಗ್ಲೀಷ್ನ ನೀವು ವರ್ಣ ಮತ್ತು ಜಾತಿ 2ಕ್ಕೂ ಕ್ಯಾಸ್ಟ್ ಆಗ ಹೋಯ್ತದು. ಇಡೀ ಒಂದು ಕಾನ್ಸೆಪ್ಟೇ ನಾಶವಾಗಿ ಹೋಯಿತು. ಹಾಗೆಯೇ ಗ್ರಹ ಮತ್ತು ವೃಕ್ಷ 2ಕ್ಕೂ ಸ್ಟಾರ್ಸ್ ಅನ್ನೋದು, ಬೇರೆ ನಮ್ಮ ಶಬ್ದ ಇಲ್ಲ ನಮ್ಮ ಹತ್ರ. ಗ್ರಹ, ವೃಕ್ಷ ಮತ್ತು ತಾರ ಅಂದರೆ 27 ತಾರೆಗಳು. ತಾರಾ ಉಂಟಲ್ಲ ನೋಡಿ, ಅದನ್ನು ಗಮನಿಸಿ. ಅದು ಸ್ತ್ರೀಲಿಂಗದಲ್ಲಿ ಇದೆ. ತಾರಾ ಶಬ್ದ ಸ್ತ್ರೀಲಿಂಗದಲ್ಲಿರುವಂಥವು 27 ನಕ್ಷತ್ರಗಳು. ಅವು ಚಂದ್ರನ ಹೆಂಡಂದಿರು, ಅದರಿಂದ ಅದಕ್ಕೆ ತಾರಾ ಅಂತ ಹೆಸರು. ಚಂದ್ರನ ಹೆಂಡತಿ ತಾರಾ ಅಂತ ಕೇಳಿರ್ಬೋದು. ಅದು ಚಂದ್ರನ ಪತ್ನಿಯರು ಸ್ತ್ರೀಲಿಂಗದ ನಕ್ಷತ್ರಗಳು, ಅವು ತಾರಾ. ಅಂದರೆ ಅವು ಇರೋದು 27, ಅಶ್ವಿನಿಯಿಂದ ರೇವತಿ ತನಕ. ವೃಕ್ಷಗಳು ಅಂದರೆ ಕೋಟಿ ನಕ್ಷತ್ರಗಳಿದ್ದಾವಲ್ಲ, ಅವು ಅದು ನಪುಂಸಕಗಳಿವೆ. ನಕ್ಷತ್ರಂ ವೃಕ್ಷಂ, ಕೋಟಿ ನಕ್ಷತ್ರಗಳಿವೆಯಲ್ಲ ಅವೆಲ್ಲ ವೃಕ್ಷಗಳು. 27 ಅದರಲ್ಲಿ ಸ್ಪೆಸಿಫಿಕ್ ಆಗಿ ಈ ಗ್ರಹಗಳ ಗತಿಗೆ ಸಂಬಂಧಪಟ್ಟಿರತಕ್ಕಂಥ ನಕ್ಷತ್ರಗಳಿವೆಯಲ್ಲ ಅವು ತಾರೆಗಳು. ಮತ್ತು ಚಂದ್ರನಿಗೆ ನೇರ ಸಂಬಂಧ ಇರಬಹುದು. ಈ ಗ್ರಹ ವೃಕ್ಷ ತಾರಾಮಯಂ ನಾವು ಆಕಾಶದಲ್ಲಿ ನೋಡ್ತಾ ಇರುವುದೇನೆಂದರೆ ಗ್ರಹಗಳ ಮತ್ತು ವೃಕ್ಷಗಳ ಮತ್ತು ತಾರಕೆಗಳ ಪುಂಜ. ಅದು ಏನದು? ಆಧಿದೈವಿಕಂ ರೂಪಂ ಹರೇಹೇ. ಅದು ಅದು ಭೌತಿಕವಾದ ಪ್ರಪಂಚ ಅಲ್ಲ ಅಂದು. ಅದರ ಒಳಗೆ ಪ್ರತಿಯೊಂದು ವಸ್ತುವಿನ ಬೆಳಕಿನ ಒಳಗೂ ಒಂದು ದೇವತಾ ಶಕ್ತಿ ಇದೆ. ನಾನು ಮೊನ್ನೆ ಒಂದು ಮಾತು ಹೇಳಿದೆ, ಜಡವನ್ನಷ್ಟೇ ಹೇಳುವ ಶಬ್ದವೇ ಸಂಸ್ಕೃತ ಭಾಷೆಯಲ್ಲಿ ಇಲ್ಲ. ಅದನ್ನು ಸೂರ್ಯ ಅಂತಂದರೆ ಆ ಗೋಲ ಅಷ್ಟೇ ಅಲ್ಲ, ಅದರಲ್ಲಿರ್ತಕ್ಕ ಒಬ್ಬ ದೇವತೆ. ಚಂದ್ರ ಅಂದರೆ ಅವನೊಬ್ಬ ದೇವತೆ. ಅದನ್ನೇ ಎಲ್ಲ ಗ್ರಹಗೋಲಗಳ ಒಳಗೂ ಒಂದು ದೇವತಾ ಶಕ್ತಿ ಇದೆ. ಅದರಲ್ಲಿ ಅಂತರ್ಯಾಮೆ ಭಗವಂತ ಇದ್ದಾನೆ. ಅದರಿಂದ ಇದು ಆಧಿದೈವಿಕಂ, ಅಧಿದೇವತೆಗೆ ಸಂಬಂಧಪಟ್ಟ ಭಗವಂತನ ರೂಪ ಹೊರತು ಬರೀ ಅಧಿಭೂತಕ್ಕೆ ಸಂಬಂಧಪಟ್ಟದಲ್ಲ. ಅದನ್ನು ಮಂತ್ರಕೃತ ತ್ರಿಕಾಲಂ,
ಇದನ್ನ ತ್ರಿಕಾಲಂ ಮಂತ್ರಕೃತ, ಇದನ್ನ ಮಂತ್ರದಿಂದ, ಅದು ಹಿಂದೆ ಮಂತ್ರ ಹೇಳಿದ್ದಾರೆ, ನಮೋ ನಮಃ. ಮಂತ್ರದಿಂದ ಭಗವಂತನ ಈ ರೂಪವನ್ನ ಧ್ಯಾನ ಮಾಡುವವನು ಮಂತ್ರಕೃತ. ಅಷ್ಟೇ ಅಲ್ಲ, ಮಂತ್ರ ಹೇಳ್ತಾ ಏನು ಮಾಡಬೇಕು, ನಮಸ್ಯತಃ ಸ್ತುವತೋ ನಶ್ಯತೆ ವೈ. ಆ ಮಂತ್ರದ ಮೂಲಕ ಮಂತ್ರವನ್ನು ಹೇಳ್ತಾ ನಮಸ್ಯತಃ ಸ್ತುವತಃ, ಅದು ಭಗವಂತನ ಸ್ತೋತ್ರವೂ ಆಗಬೇಕು, ಭಗವಂತನ ನಮಸ್ಕಾರವೂ ಆಗಬೇಕು. ಮಂತ್ರಕೃತ ನಮಸ್ಯತಃ ಸ್ತುವತಃ. ಹೀಗೆ ದಿನಾ ಆಕಾಶವನ್ನು ನೋಡಿ ಆಕಾಶದ ವಿಸ್ಮಯದ ಹಿಂದೆ ಇರತಕ್ಕ ಭಗವಂತನ ಮಹಿಮೆಯನ್ನು ನೆನಪಿಸಿಕೊಂಡು ಭಗವಂತನಿಗೆ ನಮಸ್ಕಾರ. ಬರೀ ಆಕಾಶ ನೋಡಿ ಕೈ ಮುಗೀರಿ. ಆಗ ಏನಾಗತ್ತೆ ಅಂದರೆ ಸ್ವಯಂ ತ್ರಿಕಾಲಕೃತಂ ಆಶುಪ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಂ ಆಶುಪ. ಆಗ 3 ಕಾಲದಲ್ಲಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ನಾವು ಈ 3 ಹೊತ್ತು ಏನೇನೋ ಮಾಡ್ತಾ ಇರ್ತೇವೆ. ರಾತ್ರಿಯನ್ನು ಯಾಕೆ ಬಿಟ್ಟರು ಅಂದರೆ ರಾತ್ರಿ ನಿದ್ರೆ ಮಾಡ್ತೇವೆ ಅಂತ, ಕೆಲವರು ನಿದ್ರೆ ಮಾಡದೆ ಮಾಡಬಾರ್ದು ದಂಧೆಯನ್ನು ರಾತ್ರಿಯೇ ಮಾಡ್ತಾರೆ. ಅದು ಇರಲಿ, ಕಳ್ಳತನ, ವ್ಯಭಿಚಾರ ಇವೆಲ್ಲ ರಾತ್ರಿಯೇ ಮಾಡೋದು. ಬಟ್ ಅದು ರಾತ್ರಿ ನಿದ್ರೆಯ ಕಾಲ ಅಂತೇಳಿ 3 ಕಾಲ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ನಾವು ಮಾಡಬಾರದ ಕೃತ್ಯಗಳನ್ನು, ಪಾಪಗಳನ್ನು, ತ್ರಿಕಾಲಕೃತಂ ಪಾಪಂ, 3 ಹೊತ್ತಿನಲ್ಲೂ ಕೂಡ ನಾವು ಪಾಪ ಮಾಡ್ತಾ ಇರ್ತೇವೆ. ಕೆಲವೊಮ್ಮೆ ಪಾಪ ಅಂತ ಗೊತ್ತಿಲ್ಲದೆ ಅದು ಪುಣ್ಯ ಅಂತ ತಿಳ್ಕೊಂಡು ಪಾಪ ಮಾಡಬೇಕು. ಭಾರಿ ಪುಣ್ಯ ಕಾರ್ಯ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾರೆ, ಬಟ್ ಮಾಡೋದ್ರಿ ಪಾಪ ಅದು. ಕೆಲವು ಪಾಪ ಮಾಡ್ತೇನೆ, ಏನಾಗುತ್ತೆ, ಈ ಉಡಾಫೆಯಿಂದ ಪಾಪ ಮಾಡೋರು ಇದ್ದಾರೆ. ಕೆಲವರು ಅದನ್ನು ಪುಣ್ಯ ಅನ್ನುವ ಭ್ರಮೆಯಿಂದ ಪಾಪ ಮಾಡ್ತಾ ಇರ್ತಾರೆ. ಅದು ಇಡೀ ದಿವಸ ಚಂಡಿ ಬಟ್ಟೆ ಉಟ್ಕೊಂಡು ತಿರುಗಾಡೋದು ಪುಣ್ಯ ಅಂತ ಹೋಗ್ತಾರೆ. ಅದು ಶಾಸ್ತ್ರ ಪ್ರಕಾರ ನಿಷಿದ್ಧ. ಚಂಡಿ ಬಟ್ಟೆಗೆ ನೀವು ಜಪ ಮಾಡಿದ್ರೆ ಫಲ ಇಲ್ಲ. ಆದರೆ ಮುಡಿ ಇಂಥ ಚಂಡಿ ಬಟ್ಟೆ ಉಟ್ಕೊಂಡು ಉಳಿದವರಿಗೂ ತೊಂದರೆ ಕೊಟ್ಟು ತಾವೂ ತೊಂದರೆ ಅನುಭವಿಸ್ಕೊಂಡು ಅನುಷ್ಠಾನ ಮಾಡ್ತಾರಲ್ಲ, ಅದು ನಿಜವಾಗಿ ಪಾಪ. ಅದರ ಪುಣ್ಯ ಅನ್ನೋ ಭ್ರಮೆ ಇದೆ ಬಹಳ ಜನಕ್ಕೆ. ಹೀಗೆ ಅದರಿಂದ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಮಾಶು ಪಾಪಂ, 3 ಕಾಲದಲ್ಲಿ ಮಾಡಿದ ಎಲ್ಲ ಪಾಪಗಳು ಕೂಡ ನೀವು ಈ ಸಂಧ್ಯಾ ಕಾಲದಲ್ಲಿ ಆಕಾಶದಲ್ಲಿರತಕ್ಕಂಥ ವಿಸ್ಮಯಕ್ಕೆ, ಆ ವಿಸ್ಮಯಕ್ಕೆ ಕಾರಣನಾದಂಥ ಭಗವಂತನಿಗೆ ನೀವು ಅರ್ಪಿಸಿಬಿಟ್ಟು ಕೈ ಮುಗಿದರೆ ನೀವು ಮಾಡಿದ ಎಲ್ಲ ಪಾಪ ತೊಳೆದೋಗುತ್ತೆ ಅಂತ ಒಂದು ಬಹಳ ಅದ್ಭುತವಾದ ಸಂಧ್ಯಾ ವಂದನೆಯನ್ನು ಭಾಗವತ ಹೇಳ್ತಾರೆ. ಇದೆಲ್ಲ ಚಾಲ್ತಿಯಲ್ಲಿಲ್ಲ. ಅದನ್ನು ಭಾಗವತ ಬಹಳ ಅಪೂರ್ವವಾದ ಇಂಥ ಸಂಗತಿಗಳನ್ನು ಹೇಳುತ್ತೆ.